ಮೀನು ಹಿಡಿಯುವಂಥವನು ಏನು ಮಾಡ್ತಾನೆ? ಹೇಳ್ತೇನೆ ಕೇಳಿ. ಹೋಗಿ ಗಾಳ ಹಾಕ್ತಾನೆ. ಗಾಳ ಹಾಕಿದ ತಕ್ಷಣವೇ ಮೀನು ಸಿಗುತ್ತದೋ? ಸಿಗಲ್ಲ ಪ್ರಿಯರೇ. ಹಾಗೆಯೇ ಅದನ್ನು ಹಿಡ್ಕೊಂಡು 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 ಕಾಯಬೇಕಾಗುತ್ತೆ. 2 ಗಂಟೆ ಆಗುತ್ತೆ, 3 ಗಂಟೆ ಆಗುತ್ತೆ, ಒಂದು ಮೀನು ಸಿಗಲ್ಲ. ಆದರೆ ಏನ್ ಮಾಡ್ತಾನೆ? ಆ ಕಡೆ ನೋಡಲ್ಲ, ಈ ಕಡೆ ನೋಡಲ್ಲ. ಸೆಲ್ಫೋನ್ ನೋಡ್ತಾ ಕೂತ್ಕೊಳ್ತಾನೋ ಮೀನ್ ಹಿಡಿಯುವವನು? ನೀವು ನೋಡಿ ಬೇಕಾದ್ರೆ. ಸೆಲ್ಫೋನಲ್ಲಿ ಸಿನಿಮಾ ನೋಡ್ತಾ ಮೀನ್ ಹಿಡಿಯುತ್ತಾ ಇರ್ತಾನೋ? ಚಾನ್ಸೇ ಇಲ್ಲ ಪ್ರಿಯರೇ. ಎಷ್ಟೋ ಜಾಗರೂಕನಾಗಿ ನೋಡ್ತಾ 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 ಕೂತಿರ್ತಾನೆ. ಮೇಲೆ ಸಣ್ಣ ವಸ್ತು ತೆಲಾಡ್ತಾ ಇರುತ್ತೆ. ಅದೇನಾದ್ರೂ ಸ್ವಲ್ಪ ಒಳಗೆ ಹೋದ್ರೆ ಅರ್ಥವಾಗ್ಬಿಡುತ್ತೆ. ತಕ್ಷಣ ಎಳೆಬೇಕು. ಹಾಗೆ ಎಳೆಯದೇ ಇದ್ದರೆ ಆ ಮೀನೇನ್ ಮಾಡುತ್ತೆ? ಆ ಎರೆಹುಳ ತಿಂದು ಓಡಿ ಹೋಗುತ್ತೆ. ಸೊ ಅವನು ಎಷ್ಟೋ ಜಾಗರೂಕನಾಗಿ ಆ ಕ್ಷಣಕ್ಕೋಸ್ಕರ, ಯಾವ ಕ್ಷಣಕ್ಕೋಸ್ಕರ? ತನಗೆ ಬೇಕಾಗಿರುವ ಆ ಮೀನು ಸಿಗುವಂತಹ ಕ್ಷಣಕ್ಕೋಸ್ಕರ ಆಸೆಯಿಂದ, ಆಸಕ್ತಿಯಿಂದ, ಆತುರತೆಯಿಂದ ಎದುರು ನೋಡ್ತಾನೆ. ಪ್ರಿಯ ಸಹೋದರ ಸಹೋದರಿಯರೇ, ನೀವು ಕೂಡ ದೇವರ ಸನ್ನಿಧಿಗೆ ಹೋಗುವಾಗ ಅದಕ್ಕಿಂತಲೂ ಹೆಚ್ಚಾದ ಆಸಕ್ತಿಯಿಂದ, ಆಸೆಯಿಂದ, ಆತುರತೆಯಿಂದ ನೀವು ಕೂಡ ಎದುರು ನೋಡಬೇಕು. ಯಾಕೆಂದರೆ ಯಾವುದೋ ಒಂದು ಮಾತಿನಿಂದ ದೇವರು ನಿಮ್ಮ ಜೀವಿತವನ್ನು ಪ್ರಭಾವ ಬೀರುತ್ತಾರೆ. ಒಂದು ದಿನ ಒಂದು ಬೀದಿಯಲ್ಲಿ ಸ್ವರವೆತ್ತಿ ಒಬ್ಬ ಸೇವಕರು ಪ್ರಸಂಗ ಮಾಡುತ್ತಾ ಇದ್ರು ಪ್ರಿಯರೇ. ಹಾಗೆ ಪ್ರಸಂಗ ಮಾಡ್ತಾ ಇರುವಾಗ ದೂರದಲ್ಲಿ ಆ ಬೀದಿಯ ಕೊನೆಯಲ್ಲಿ ಒಬ್ಬ ಯವನಸ್ಥನು ಅದೇ ಪ್ರಸಂಗವನ್ನು ಜಾಗ್ರತೆಯಿಂದ ಕೇಳ್ತಾ ಇದ್ದ ಪ್ರಿಯರೇ. 10 ನಿಮಿಷ ಆಯ್ತು, 15 ನಿಮಿಷ ಆಯ್ತು, 20 ನಿಮಿಷ ಆಯ್ತು, ಅರ್ಧ ಗಂಟೆ ಆಯ್ತು, 45 ನಿಮಿಷ ಆದ್ವು. ಪ್ರಸಂಗ ಸಾರುತ್ತಲೇ ಇದ್ರು, ಪ್ರಸಂಗ ಮಾಡುತ್ತಲೇ ಇದ್ರು. ಆ ಹುಡುಗ ಬೀದಿಯ ಕೊನೆಯಲ್ಲಿ ನಿಂತ್ಕೊಂಡು ಕೇಳ್ತಲೇ ಇದ್ದ. ಸಡನ್ನಾಗಿ ಈ ಪ್ರಸಂಗಿಕನು ಒಂದು ಮಾತು ಹೇಳ್ದ. ತನ್ನ ಜೀವಿತವನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡವನ ಮುಖಾಂತರ ದೇವರು ಈ ಭೂಮಿಯ ಮೇಲೆ ಏನು ಮಾಡಬಲ್ಲರೋ, ಏನು ಮಾಡಲು ಸಾಧ್ಯವೋ ಎಂದು ಅದನ್ನು ತೋರಿಸುವಂಥವನು ಇದುವರೆಗೂ ಭೂಮಿಯ ಮೇಲೆ ಹುಟ್ಟಲೇ ಇಲ್ಲ ಎಂದು ಹೇಳ್ದ ಪ್ರಿಯರೇ. ಒಬ್ಬ ವ್ಯಕ್ತಿ ಸಂಪೂರ್ಣವಾಗಿ ತನ್ನ ಜೀವಿತ ದೇವರಿಗೆ ಅರ್ಪಿಸಿಕೊಟ್ಟರೆ, ಹಾಗೆ ದೇವರಿಗೆ ಸಂಪೂರ್ಣವಾಗಿ ಸಮರ್ಪಿಸಿಕೊಟ್ಟವನ ಜೀವಿತದ ಮುಖಾಂತರ ದೇವರು ಎಷ್ಟೋ ಘನವಾದ ಕಾರ್ಯಗಳನ್ನು ಮಾಡ್ತಾರೆ. ಅಂತಹ ಘನವಾದ ಕಾರ್ಯಗಳು ದೇವರು ಮಾಡಬೇಕಂದುಕೊಂಡಿದ್ದಾಗಿಯೂ ಆತನಿಗೆ ಸಂಪೂರ್ಣವಾಗಿ ತನ್ನನ್ನು ತಾನು ಒಪ್ಪಿಸಿಕೊಟ್ಟವನು ಇನ್ನೂ ಸಿಗಲಿಲ್ಲ ಎಂದು ಹೇಳ್ತಾ ಇದ್ರೆ, ಆ ಬೀದಿಯ ಕೊನೆಯಲ್ಲಿರುವಂತಹ ಆ ಯವನಸ್ಥನು ಅದೊಂದೇ ಮಾತು ಹಿಡ್ಕೊಳ್ತಾನೆ ಪ್ರಿಯರೇ. ಏನು ಗೊತ್ತಾ? ತಕ್ಷಣವೇ ತನ್ನ 2 ಕೈಗಳನ್ನು ಹೀಗೆ ಜೋಡಿಸಿಕೊಂಡು 2 ಕೈಗಳನ್ನು ಜೋಡಿಸಿ, ದೇವರೇ, ಸಂಪೂರ್ಣವಾಗಿ ತನ್ನನ್ನು ತಾನು ಒಪ್ಪಿಸಿಕೊಟ್ಟವನ ಮುಖಾಂತರ ನೀವೇನ್ ಮಾಡಬಲ್ಲಿರೋ ಅದು ಇನ್ನೂ ಈ ಲೋಕ ನೋಡಲಿಲ್ಲ ಅಂತೆ ದೇವರೇ. ಆ ರೀತಿ ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟವನಾಗಿ ನಾನಿರಬೇಕೆಂದು ಬಯಸುತ್ತಿದ್ದೇನೆ ದೇವರೇ. ನನ್ನ ಮುಖಾಂತರ ನೀವು ಏನ್ ಮಾಡಬಲ್ಲಿರೆಂದು ದೇವರೇ, ಯೆಹೋವನೇ, ನನ್ನ ಮುಖಾಂತರ ನೀವೇನು ಮಾಡಬಲ್ಲಿರೋ, ಏನ್ ಮಾಡಬೇಕೆಂದು ಬಯಸುತ್ತಾ ಇದ್ದೀರೋ ಅದನ್ನು ಮಾಡುವುದಕ್ಕಾಗಿ ನನ್ನನ್ನು ನಾನು ಸಂಪೂರ್ಣವಾಗಿ ನಿಮಗೆ ಒಪ್ಪಿಸಿಕೊಡುತ್ತೇನೆ ದೇವರೇ ಎಂದು ಪ್ರಾರ್ಥಿಸಿದ. ಆ ಪ್ರಾರ್ಥನೆಗೆ ಆಧಾರ ಏನ್ ಗೊತ್ತಾ? ಹೇಳ್ತೇನೆ ಕೇಳಿ. ಆ ಸಂದೇಶ ಕೊನೆಗೇನಾಯ್ತು ಗೊತ್ತಾ? ದೇವರು ಆ ಹುಡುಗನ ಪ್ರಾರ್ಥನೆ ಲಾಲಿಸುತ್ತಾರೆ. ಲಾಲಿಸಿ ಅವನನ್ನು ಅಮೆರಿಕ ದೇಶವನ್ನು, ಇಂಗ್ಲೆಂಡ್ ದೇಶವನ್ನು ಶೇಕ್ ಮಾಡಿ ಬಿಡುವಂತಹ ಮಹಾದೊಡ್ಡ ಸುವಾರ್ತಿಕನನ್ನಾಗಿ ಮಾರ್ಪಡಿಸಿದರು ಪ್ರಿಯರೇ. ಅವನ ಹೆಸರೇ ಮತ್ತೊಮ್ಮೆ ನಿಮಗೆ ಜ್ಞಾಪಕಗೊಳಿಸುತ್ತೇನೆ, ಡಾಕ್ಟರ್ ಡಿ.ಎಲ್. ಮೋಡಿ. ಅನೇಕ ಸಂದರ್ಭಗಳಲ್ಲಿ ಡಿ.ಎಲ್. ಮೋಡಿ ಅವರು ನಮ್ಮ ನೆನಪಿಗೆ ಬರ್ತಾರೆ. ಯಾಕೆಂದರೆ ಅವರ ಜೀವಿತ ಆ ರೀತಿಯಾಗಿತ್ತು. ಸಭೆಯೊಳಗೆ ಕೂತಿರುವಾಗ ಪ್ರತಿಯೊಂದು ಮಾತು ಜಾಗರೂಕರಾಗಿ ಕೇಳಿರಿ. ಯಾಕೆಂದರೆ ನೀವು ದೇವರ ಸನ್ನಿಧಿಯಲ್ಲಿ ವಾಕ್ಯವನ್ನು ಕೇಳಿ ಅದಕ್ಕೆ ಪ್ರತಿಸ್ಪಂದಿಸುವಂತಹ ಮನಸ್ಸು ಇಲ್ಲವೇ ಇಂಟ್ರೆಸ್ಟ್ ಇಲ್ಲದಿದ್ದರೆ ಜಾಗ್ರತೆ. ಬಹುಶಃ ಅದೇ ಸಮಯದಲ್ಲಿ ದೇವರು ನಿಮಗೆ ಟೆಸ್ಟ್ ಇಡ್ತಾ ಇದ್ದಾರೇನೋ. ನೀವು ವಾಕ್ಯ ಕೇಳುವ ಪ್ರತಿ ಸಾರಿ ದೇವರು ನಿಮ್ಮೊಂದಿಗೆ ಮಾತಾಡಬೇಕೆಂದು ಆಶಿಸುತ್ತಿದ್ದಾರೆ. ಯಾಕೆಂದರೆ ಇದು ವಾಕ್ಯ. ಆದಿಯಲ್ಲಿ ಏನಿತ್ತು? ವಾಕ್ಯವಿತ್ತು. ಆ ವಾಕ್ಯವು ದೇವರ ಬಳಿಯಲ್ಲಿತ್ತು. ಆ ವಾಕ್ಯವೇ ದೇವರಾಗಿತ್ತು. ಆ ವಾಕ್ಯವೇ ಕೃಪೆ ಸತ್ಯ ಸಂಪೂರ್ಣನಾಗಿ ನಮ್ಮ ಮಧ್ಯದಲ್ಲಿ ಸಂಚರಿಸಿದನು. ಆ ವಾಕ್ಯವೇ ಕರ್ತನಾದ ಯೇಸು ಕ್ರಿಸ್ತನು. ತನ್ನ ವಾಕ್ಯದಿಂದಲೇ ದೇವರು ನಿಮ್ಮನ್ನು ತೊಳೆಯುತ್ತಾರೆ. ವಾಕ್ಯವೇ ನಮ್ಮನ್ನು ಪವಿತ್ರಗೊಳಿಸುತ್ತದೆ. ನೀವು ವಾಕ್ಯ ಓದುತ್ತಿರುವಾಗ ನಿಮಗೆ ಗೊತ್ತಿಲ್ಲದ ಹಾಗೆ ನಿಮ್ಮ ಜೀವಿತ ಪರಿಶುದ್ಧಗೊಳಿಸಲ್ಪಡುತ್ತೆ. ನೀವು ವಾಕ್ಯ ಓದಿದರೂ
ವಾಕ್ಯ ಕೇಳಿದರು. ಸಾಧಾರಣವಾಗಿ ನೀವು ಉದಾಹರಣೆಗೆ ಟ್ಯಾಪ್ ಕೆಳಗಡೆ ಕೈಯಿಟ್ಟು ಈ ರೀತಿ ಕೈ ತೊಳ್ಕೊಳ್ತೀರಲ್ಲವೇ, ಆಗೇನಾಗುತ್ತೆ? ಆಟೋಮೆಟಿಕ್ ಆಗಿ ನಿಮ್ಮ ಕೈಗಳೆಲ್ಲ ಏನಾಗ್ತವೆ? ಶುಭ್ರವಾಗ್ತವೆ. ಹೇಗೆ ಶುಭ್ರವಾಗ್ತವೆ ನೀರ್ ಕೆಳಗಡೆ ಕೈಯಿಟ್ಟು ತೊಳ್ಕೊಂಡ್ರೆ ಅಂತಂದ್ರೆ ಯಾರಿಗೆ ಗೊತ್ತು? ಆದ್ರೆ ಒಂದು ಮಾತ್ರ ವಾಸ್ತವ, ನೀರ್ ಕೆಳಗಡೆ ಸ್ವಲ್ಪ ಹೊತ್ತು ನಿಮ್ಮ ಕೈಯಿಟ್ಟು ಹೀಗೆ ತೊಳೆದುಕೊಂಡ್ರೆ ಸಾಕು, ಈ ರೀತಿ ಶುಭ್ರವಾಗಿ ತೊಳ್ಕೊಂಡ್ರೆ ಸಾಕು, ಆಟೋಮೆಟಿಕ್ ಆಗಿ ಕೈಯಲ್ಲಿದ್ದ ಹೊಲಸು ಹೊರಟು ಹೋಗುತ್ತೆ. ನೀರಿಗೆ ಹೊಲಸು ತೆಗೆದುಹಾಕುವಂತಹ ಶಕ್ತಿ ಇದೆ. ಅದೇ ರೀತಿ ವಾಕ್ಯಕ್ಕೆ, ನಿಮ್ಮ ಹೃದಯಕ್ಕೆ ಅಂಟಿಕೊಂಡಿರುವ ಹೊಲಸನ್ನೆಲ್ಲ ಶುಭ್ರಗೊಳಿಸುವಂತಹ ಶಕ್ತಿ ಇದೆ. ಅದಕ್ಕಾಗಿಯೇ ಆ ವಾಕ್ಯ ಆಸಕ್ತಿಯಿಂದ ಕೇಳುವ ಪ್ರಯತ್ನ ಮಾಡಿ. ದೇವರೇ, ನಾವು ಕ್ಷೇಮವಾಗಿರಬೇಕಾದರೆ ಮೊದಲನೇದಾಗಿ ಪರಿಶುದ್ಧರಾಗಿರಬೇಕು, ಪವಿತ್ರರಾಗಿರಬೇಕು. ನನ್ನನ್ನು ನಮ್ಮೆಲ್ಲರನ್ನೂ ಪವಿತ್ರಗೊಳಿಸಿರಿ ದೇವರೇ. ನೀತಿಗೋಸ್ಕರ ಹಸುವೆ ನಮ್ಮೊಳಗಡೆ ಹುಟ್ಟಿಸಿರಿ ದೇವರೇ. ನೀತಿಗೋಸ್ಕರ ನಮ್ಮೊಳಗೆ ಬಲವಾದಂತಹ ಭಾರವನ್ನು ಹುಟ್ಟಿಸಿರಿ ದೇವರೇ. ನೀತಿಗೋಸ್ಕರ ಹಸುವೆಯನ್ನು ನನ್ನೊಳಗೆ ಹುಟ್ಟಿಸಿರಿ ದೇವರೇ. ಪರಿಶುದ್ಧವಾಗಿ ಜೀವಿಸಬೇಕೆಂಬ ಬಲವಾದ ಕೋರಿಕೆ ನಮ್ಮೊಳಗೆ ಹುಟ್ಟಿಸಿರಿ ದೇವರೇ. ನಮ್ಮ ಹೃದಯವನ್ನು ಸಂಪೂರ್ಣವಾಗಿ ಶುದ್ಧಿಗೊಳಿಸಿರಿ. ನಿಮಗೆ ಮಹಿಮೆ, ಘನತೆ, ಪ್ರಭಾವಗಳನ್ನು ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್.